पतये नमः। सर्वसंपदा लोकाभिरामं श्रीरामं भूयो भूयो नमाम्यहम्। ಅತ್ಯಂತ ಪರಮ ಪವಿತ್ರವಾದ ಒಂದು ಸುಂದರವಾದ ದೃಶ್ಯ ಇಲ್ಲಿದೆ. ಎಲ್ಲರೂ ಕೂಡ ಬಂದಿದ್ದಾರೆ. ಆಲ್ ದಿ ಪೀಪಲ್ ಫ್ರಮ್ ಅಯೋಧ್ಯ, ದಿ ಬರಾತ್ ಆರ್ ದಿ ವೆಡ್ಡಿಂಗ್ ಪ್ರೊಸೆಷನ್ ಆಫ್ ದಿ ಬ್ರೈಡ್ ಗ್ರೂಮ್ ಹಸ್ ಅರೈವ್ಡ್ ಇನ್ ಜನಕಪುರಿ and they all are now meeting one another. Among the people from the wedding procession there was Bharat and Shatrugna also had come. So Bharat and Shatrugna went and prostrated at the feet of Ram, and then Lakshmana and everybody hugged each other. They were all so blissful. Each and everybody is so happy. The entire gathering appears to be divine, and the devatas from top, they are all dropping flowers. So very, very beautiful scene. And Satananda, the minister of Janaka Maharajana ಮಂತ್ರಿಗಳಾದ ಶತಾನಂದರು ಎಲ್ಲರನ್ನು ಭೇಟಿ ಮಾಡಿ ಬರಮಾಡಿಕೊಂಡು ಬನ್ನಿ ಕೂತ್ಕೊಳ್ಳಿ, ಏನು ಕುಡಿತಿರಲ್ಲ ಹೇಳಿ ಚೆಂದ ನೋಡ್ಬಿಟ್ಟು ಅವ್ರ ಕೆಲಸಕ್ಕೆ ಹೋಗಿದ್ದಾರೆ. ಇನ್ನೇನು ಮಾಡಬೇಕು, ಇವಾಗ ಮದುವೆ ಏರ್ಪಾಡು ಮಾಡಬೇಕು. ಏನು ಏರ್ಪಾಡು ಮಾಡಬೇಕಾಗಿದೆ? ಮದುವೆ ನಡಿಬೇಕಾಗಿದೆಯಲ್ಲ, ಸ್ವಯಂವರ ಆಗೋಗಿತ್ತು. ಸ್ವಯಂವರ part is over. The choosing of the bridegroom is over. Now the actual marriage has to take place. So all preparations for marriage is going on. प्रथम बरात लगन ते आई, ताते पुर प्रमोद अधिकाई, ब्रह्मानंद लोग सब लहही, बढ़हु दिवस निस विधि सन कहीं। No, the joy is so much because the Bharat, the bridegroom's people have come quite a few number of days earlier, so they have reached there. Normally they would have come one day earlier, but the Bharat has come much earlier. So ಯಾರು ಗಂಡು ಕಡೆಯವರು ಮೊದಲೇ ಬಂದ್ಬಿಟ್ಟಿರೋದ್ರಿಂದ ಎಷ್ಟು ಆನಂದವಾಗಿದೆ ಅಂತ ಹೇಳಿದ್ರೆ, ನಾಳೆ ಮದುವೆ ಅಂದರೆ ಆಗೋಗ್ಬಿಡುತ್ತಲ್ಲ. ನಾಳೆ ಮದುವೆ ಅಂದರೆ ಇವತ್ತು ತಯಾರು ಮಾಡಿ ನಾಳೆ ಮದುವೆ ಮಾಡಿ ಕಳಿಸ್ಬಿಡು. The marriage is tomorrow itself. Then everything is what? They just have to prepare for the marriage, and marriage is over. But you have so much time. So everybody is talking to one another, so they're all filled with joy, and everybody, it appears, all are praying. The day should be longer day, the night should be longer night, or the night should be still shorter. Such prayers are going on. ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇರುತ್ತೆ, ಇನ್ನು ಹಗಲು ಸ್ವಲ್ಪ ಜಾಸ್ತಿನೇ ಆಗಲಿ, ಹಗಲು ಜಾಸ್ತಿ ಆದರೆ ಚೆನ್ನಾಗಿರ್ತಾರೆ, ಯಾಕಪ್ಪ ರಾತ್ರಿ ಬರುತ್ತೋ ಅಂತ ಒಬ್ಬರು. ಇನ್ನೊಬ್ರು ಹೇಳ್ತಾರೆ, ರಾತ್ರಿನೂ ಉದ್ದಾಗಲಿ, ಮಲಗೋದೇ ಬೇಡ, ನಾವು ಮಾತಾಡ್ಕೊಂಡೇ ಇದ್ಬಿಡೋಣ. ಆ ಥರ ಆನಂದ. ಎವ್ರಿಥಿಂಗ್ ಇಸ್ ಜಾಯ್ಫುಲ್. Nothing, nobody wants anything to change. They want it to be as it is only. Ram siya sobha avadhi, Sukrit avadhi douraj, Jahatah purajan kahi as, Milinar nari samaj. ಅಲ್ಲಿ ಮುಖ್ಯವಾಗಿ ಏನೇನು ವಿಶೇಷ ಇದೆ ಅಲ್ಲಿ? ವಾಟ್ ಇಸ್ ಸೋ ಸ್ಪೆಷಲ್ ಇನ್ ದಟ್ ಪ್ಲೇಸ್? ಯು ಹ್ಯಾವ್ ದಿ ಪರ್ಸಾನಿಫಿಕೇಶನ್ ಆಫ್ ಬ್ಯೂಟಿ, ರಾಮ ಅಂಡ್ ಸೀತಾ. ಸೌಂದರ್ಯದ ಪರಾಕಾಷ್ಠೆ. ಒಬ್ಬ ಮನುಷ್ಯ ಸುಂದರವಾಗಿದೆ ಅಂತ ಹೇಳಿದಾಗ ಏನನ್ಸುತ್ತೆ? ಇದು ಸುಂದರವಾಗಿದೆ, ಅದಕ್ಕಿಂತ ಚೆನ್ನಾಗಿದೆ, ಅದಕ್ಕಿಂತ ಚೆನ್ನಾಗಿದೆ. ಸೊ ಸುಂದರ 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 ಅಂತ ಹೇಳ್ತಾ ಬಂದರೆ ಸೌಂದರ್ಯದ ಪರಾಕಾಷ್ಠೆ ಇದೆ. ಎಪಿಟೋಮ್, ಅಲ್ಟಿಮೇಟ್ ಆಫ್ ಬ್ಯೂಟಿ ಇಸ್ ರಾಮ್ ಅಂಡ್ ಸೀತಾ. ಸೌಂದರ್ಯದ ಎತ್ತರವಾದ ಸ್ಥಿತಿಯಲ್ಲಿ ಯಾರಿದ್ದಾರೆ? ರಾಮ ಮತ್ತು ಸೀತೆ.
ಪುಣ್ಯದ ಎತ್ತರವಾದ ಸ್ಥಿತಿಯಲ್ಲಿ ಯಾರಿದ್ದಾರೆ? ಜನಕ ಮಹಾರಾಜರು, ದಶರಥ ಮಹಾರಾಜ. ಹೂ ಆರ್ ದಿ ಮೋಸ್ಟ್ ಮೆರಿಟೋರಿಯಸ್ ಪೀಪಲ್ ನೌ, ಮೋಸ್ಟ್ ಫಾರ್ಚುನೇಟ್ ಪೀಪಲ್, ಮೋಸ್ಟ್ ಲಕ್ಕಿ ಪೀಪಲ್? ದಶರಥ ಮಹಾರಾಜ್ ಅಂಡ್ ಜನಕ ಮಹಾರಾಜ್. ಆನ್ ದ ಒನ್ ಸೈಡ್ ಯು ಹ್ಯಾವ್ ಬ್ಯೂಟಿ, ದಿ ಅದರ್ ಸೈಡ್ ವಿ ಹ್ಯಾವ್ ಮೆರಿಟ್, ಫಾರ್ಚ್ಯೂನ್. ಒಂದು ಕಡೆ ಪುಣ್ಯ ನೋಡಿದ್ರೆ ದಶರಥ ಮಹಾರಾಜರು, ಜನಕ ಮಹಾರಾಜರು ಪುಣ್ಯವಂತರು. ಯಾಕೆ? ರಾಮರನ್ನು ಸೀತೆ ಕೊಡ್ತಾ ಇದ್ದಾರೆ, ಸೀತೆಯನ್ನು ರಾಮರು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಮ ಸೀತೆ ಹೆಂಗಿದ್ದಾರೆ? ಪರಮ ಪವಿತ್ರವಾದ ಸೌಂದರ್ಯದಲ್ಲಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತ ನೋಡಕ್ಕೆ. ಎಲ್ಲರೂ ಮಾತಾಡ್ಕೊಡ್ತಾರೆ. ಎವ್ರಿಬಡಿ ಇಸ್ ಟಾಕಿಂಗ್ ಅಬೌಟ್ ದಿಸ್ ಓನ್ಲಿ. ಜನಕ ಸುಕೃತ ಮೂರತಿ ಬೈದೇಹಿ, दशरथ सुकृत राम धर देहि, इन सम काहु न सिवाव राधे, काहु न इन समान फल लाधे. Tulsidas' words are so beautiful. The words of Tulsidas, what all similes he is bringing. ಯಾವ್ಯಾವ ರೀತಿಯಲ್ಲಿ ಅಲಂಕಾರ ತಗೊಂಡ್ಬರ್ತಾ ಇದ್ದಾರೆ ನೋಡಿ. ಉಪಮಾ ಅಲಂಕಾರ ಹೇಳ್ತಾ ಇದ್ದಾರೆ. there is nobody who is as fortunate and as what you call as meritorious as Janaka Maharaj, because he has Vaidehi or Sita as his daughter. ಸೀತೆಯನ್ನು ಮಗಳಾಗಿ ಪಡೆದ ರಾಜ ಎಷ್ಟು ಪುಣ್ಯವಂತನಾಗಿರ್ಬೇಕಪ್ಪ. ಸೀತಾದೇವಿ ಅವಳನ್ನು, ಆ ಸೀತಾದೇವಿಯನ್ನು, ಲಕ್ಷ್ಮೀ ದೇವಿಯನ್ನು ತನ್ನ ಮಗಳಾಗಿ ಪಡೆದ ರಾಜ ಎಷ್ಟು ಪುಣ್ಯವಂತ. ಶ್ರೀರಾಮನನ್ನು ಮಗನಾಗಿ ಪಡೆದ ರಾಜ ಎಷ್ಟು ಪುಣ್ಯವಂತ. ಒಂದು ಕಡೆ ಸೀತೆಯನ್ನು ಪಡೆದ ರಾಜ ಜನಕ ಮಹಾರಾಜ, ಅವರು ಪುಣ್ಯವಂತರು. ಆನ್ ಒನ್ ಸೈಡ್ ವಿ ಹ್ಯಾವ್ ಜನಕ ಮಹಾರಾಜ್, such a fortunate person to have Sita as his daughter. On the other side we have Dasharatha Maharaj who has Ram as his son. He is also very, very meritorious. He says there is nobody in this world who has worshipped God like these two people. Tulsidas is saying, definitely there cannot be anybody who has worshipped God like Janaka Maharaj and Dasharatha. What else fruit one can expect? Such a beautiful fruit they have got. And kahuna in samana phalala. Nobody has got any beautiful fruit like this. Nobody has worshipped God as well as Janaka Maharaj and Dasharatha Maharaj had done. Nobody has obtained better fruit than these two people. Whenever ನಾವೆಲ್ಲ ಉಪವಾಸನೆ ಮಾಡ್ತೀವಲ್ಲಪ್ಪ, ದೇವ್ರನ್ನ ನಾವು ಬೇಡ್ಕೋತೀವಿ. ದೇವ್ರನ್ನ ಬೇಡ್ಕೊಂಡು ಏನು ಕೇಳ್ತೀವಿ ನಾವು? ಆರೋಗ್ಯ ಚೆನ್ನಾಗಿ ಕೊಡಿ. We want good health. We pray to God. We want good health. We want wealth. We want good reputation in and we want to have in this family all people, good people should be born. In our family, good people should be born with good character, good activities. Such people should be born. That's what we pray. ನಮ್ಮ ಮನೆಯಲ್ಲಿ ಹುಟ್ಟವರೆಲ್ಲ ಒಳ್ಳೆಯವರಾಗಿರ್ಬೇಕು ಅಂತ ಬೇಡ್ಕೊಳ್ತೀವಲ್ಲ. ಇಲ್ಲಿ ನೋಡಿದ್ರೆ ಏನಾಗಿದೆ? ಜನಕ ಮಹಾರಾಜನಿಗೆ ಸೀತಾದೇವಿ ಹುಟ್ಟಿದ್ದಾಳೆ, ದಶರಥ ಮಹಾರಾಜನಿಗೆ ಶ್ರೀರಾಮ ಹುಟ್ಟಿದ್ದಾರೆ. ಪುಣ್ಯದ ಪರಾಕಾಷ್ಠ, ದಿ ಹೈಯೆಸ್ಟ್ ಲೆವೆಲ್ ಆಫ್ ಪುಣ್ಯ. ಪುಣ್ಯದ ಪರಾಕಾಷ್ಠೆಯಲ್ಲಿದ್ದಾರೆ ಇಬ್ಬರು. ಇವ್ರ ತರ ಯಾರು ಕೂಡ ದೇವರನ್ನು ಉಪಾಸನೆ ಮಾಡಿರಲ್ಲ, ಇವ್ರ ತರ ಯಾರು ಫಲವನ್ನೂ ಪಡೆದಿರಲ್ಲ ಅಂತ ತುಳಸಿದಾಸ್ ಹೇಳ್ತಿದ್ದಾರೆ. ಇನ್ ಸಮಕೋವು ನ ಭಯವು ಜಗಮಾಹಿ, इन समको न भयउ जग माही, है नहीं कतहु होने नाही, हम सब सकल सुकृत के राशि, भय जग जनम जनकपुर बासी. ಜನಗಳೆಲ್ಲ ಹೇಳ್ಕೊಳ್ತಾ ಇದ್ದಾರೆ. The people in Janakapuri, the people in the kingdom of Janaka Maharaj, they are talking to one another. Definitely there is nobody in this world who is so fortunate like Dasharatha Maharaj and Janaka Maharaj. Janaka Maharajರಿಗೂ ದಶರಥ ಮಹಾರಾಜರ ಪುಣ್ಯವಂತರು ಈ ಲೋಕದಲ್ಲಿ ಇಲ್ಲ, ಖಂಡಿತವಾಗಿಯೂ ಇಲ್ಲ, ಹಿಂದೆ ಇದ್ದಿಲ್ಲ, ಮುಂದೇನೂ ಇರಲ್ಲ. ನ ಭೂತೋ ನ ಭವಿಷ್ಯತಿ, ನ ಭೂತೋ ನ ಭವಿಷ್ಯತಿ. Never in the past, and definitely nobody can be there in the future also as fortunate as Dasharatha Maharaj and Janaka Maharaj. And we, the people of Janakapuri, are even more fortunate to be witnessing these people. ನಾವು ಜನಕಪುರಿಯಲ್ಲಿ ವಾಸವಾಗಿರೋ ನಾವು ಇವರಿಬ್ಬರನ್ನು ನೋಡ್ತಾ ಇದ್ದೀವಲ್ಲ, we are seeing such fortunate people, so we are also really, really, really fortunate. ನಮ್ಮ ಜನ್ಮ ಸಾರ್ಥಕವಾಗಿದೆ. ನಮ್ಮ ಜನ್ಮ ಸಾರ್ಥಕ. ಜನ್ಮ ಸಾರ್ಥಕ ಅಂದ್ರೆ ಗೊತ್ತಾ?
ಹುಟ್ಟಿದ ನಂತರ ಏನಾದ್ರು ಪ್ರಯೋಜನ ಇರಬೇಕಲ್ಲ. ಹುಟ್ಟಿದ ನಂತರ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಅದು ಸಾರ್ಥಕತೆ. ಅರ್ಥ ಇರುವ ಜನ್ಮ ಸಾರ್ಥಕ. ಅರ್ಥ ಇರುವ ಜನ್ಮಕ್ಕೆ ಏನು ಹೆಸರು? ಸಾರ್ಥಕ ಜನ್ಮ. ನನ್ನ ಜನ್ಮ ಸಾರ್ಥಕ. ಮೈ ಲೈಫ್ ಇಸ್ ಸಾರ್ಥಕ ಮೀನ್ಸ್ ಇಟ್ ಇಸ್ ನೌ ಫ್ರೂಟ್ಫುಲ್. ಇಟ್ ಇಸ್ ನಾಟ್ ಎ ವೇಸ್ಟ್. ಮೈ ಲೈಫ್ ಇಸ್ ವೆರಿ ಫ್ರೂಟ್ಫುಲ್ ಲೈಫ್. जिनर जानकी राम छवि देखी, को सुकृति हम सरिस बिसेखी, पुनि देखब रघुवीर बिआहो, लेब फली विधि लोचन लाहो. ಎಂಥ ಒಂದು ಅದ್ಭುತವಾದ ಜಿನ ಜಾನಕಿ ರಾಮ ಛವಿ ದೇಖಿ. ನಮ್ಮ ಎರಡು ಕಣ್ಣುಗಳಿಂದ ನಾನು ರಾಮರನ್ನು ಸೀತೆಯನ್ನು ನೋಡ್ತಾ ಇದ್ದೀವಿ. ನಾವು ಜನಕಪ್ರಿಯರು ಹೇಳ್ತಾ ಇದ್ದಾರೆ, ವಿತ್ ದೀಸ್ ಟೂ ಐಸ್ ವಿ ಆರ್ ಗೋಯಿಂಗ್ ಟು ಸಿ ರಾಮ ಅಂಡ್ ಸೀತಾ. ಅಂಡ್ ಹೂ ಕ್ಯಾನ್ ಬಿ ಸೋ ಫಾರ್ಚುನೇಟ್ ಲೈಕ್ ಅಸ್? ಅಂಡ್ ವಿ ಆರ್ ನಾಟ್ ಓನ್ಲಿ ಗೋಯಿಂಗ್ ಟು ಸಿ ರಾಮ ಅಂಡ್ ಸೀತಾ, ವಿ ಆರ್ ಗೋಯಿಂಗ್ ಟು ಸಿ ದರ್ ಮ್ಯಾರೇಜ್ ಆಲ್ಸೋ. ಅವರಿಬ್ಬರು ಮದುವೆಯನ್ನು ಕೂಡ ನಾವು ನೋಡಕ್ ಹೋಗ್ತಾ ಇದ್ದೀವಿ. ನಾವು ಎಷ್ಟು ಪುಣ್ಯವಂತರು. ಈ ಎರಡು ಕಣ್ಣುಗಳು, ಬ್ರಹ್ಮ ನಮಗೆ ಎರಡು ಕಣ್ಣು ಕೊಟ್ಟಿದ್ದಾರಲ್ಲ, ಎರಡು ಸಾರ್ಥಕವಾಗಿದೆ. ಇಟ್ಸ್ ಬಿಕಮ್ ಮೀನಿಂಗ್ಫುಲ್. Both our eyes have become meaningful. We don't pray for anything else. We want to keep on looking at Ram and Sita. Kahahi paraspar kokil bayani, ehi biyah badalab sunayani, bade bhag vidhi baat banayi, nayan atithi hoy होई हहीं दो भाई. The people, in people have different types of voices. ಮನುಷ್ಯನಿಗೆ ಬೇರೆ ಬೇರೆ ತರ ಗಂಟ್ಲು ಇರುತ್ತಲ್ಲ. ಅಲ್ಲಿ ಜನಕಪುರಿಯಲ್ಲಿ ತುಂಬಾ ಮೃದುವಾಗಿ, ತುಂಬಾ ಇಂಪಾಗಿ ಮಾತನಾಡುವ ಹೆಣ್ಣು ಮಕ್ಕಳು. The women folk of Janakpuri who have got the most sweetest voice, they are called as Kokilakanthi. Kokilakanthi means the one whose speech itself is like the cuckoo. ಮಾತಾಡಿದ್ರೆ ಕೋಗಿಲೆ ಮಾತಾಡಿದ್ರೆ ಆ ರೀತಿಯಾದ ಹೆಣ್ಣು ಮಕ್ಕಳು ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ. ಏನು ದಿ ಲೇಡೀಸ್ ಆರ್ ಟಾಕಿಂಗ್ ಟು us. See how fortunate we are. We got these two eyes and we are able to see Ram and Sita. ಆ ಥರ ಮಾತಾಡ್ತಾ ಇದ್ದಾರಂತೆ. ಆಮೇಲೆ ಬಡೇ ಭಾಗ ವಿಧಿ ಬಾತ್ ಬನಾಯಿ ನಯನ ಅತಿಥಿ ಹೋಯಿ ಹೈ ದೋ ಭಾಯ್. ಅಂಡ್ Vidhi or Brahma has given two eyes to us. He gave two eyes and these two eyes are become the hosts. ಒಂದು ಮನೆಯಲ್ಲಿ ನಾವಿದ್ದಾಗ ನಮ್ಮ ಮನೆಗೆ ಯಾರಾದ್ರು ಬಂದು ಅವ್ರಿಗೆ ಏನು ಹೇಳ್ತೀವಿ ನಾವು? ಅತಿಥಿಗಳು. ಏನು ಹೇಳ್ತೀವಿ? ಅತಿಥಿ ಅಂದರೆ ನಮ್ಮ ಮನೆಗೆ ಬರೋ. The ones who come to our home, they are called as Atithi or guests. These two boys, Ram and Lakshman, and Rama and Sita, they have become the Atithis of our eyes. So now we have to attend to them, keep on looking at them. ನಮ್ಮ ಕಣ್ಣಿಗೆ ಅವರು ಅತಿಥಿಗಳಾಗಿ ಬಂದಿದ್ದಾರೆ. Keep on looking at them, don't ever waste any time. ಬಾರಹಿ ಬಾರ ಸನೇಹ ಬಸ, ಜನಕ ಬುಲಾವ್ ಬಸಿಯ, ಲೇನ ಆಯಿ ಹಿ ಬಂಧು ದೋ, ಕೋಟಿ ಕಾಮ ಕಮನೀಯ. No, when you know everything is going on so beautifully, whatever you do is right only. ನಾವು ಮಾಡ್ತಾ ಇರೋಲ್ಲ ಚೆನ್ನಾಗಿ ನಡೀತಾ ಇರಬೇಕಾದ್ರೆ everything is going on so beautifully. So will you have unnecessary doubts? ಸಂದೇಹ ಬರುತ್ತೆ? ಬರೋಲ್ಲ. ಇಲ್ಲ, ನಡೆದಿದ್ರೆ everything seems to be going in the right direction. And so you keep on. See, for example, you already done one work. ಒಂದು ಕೆಲಸ ಮಾಡಬೇಕಾಗಿತ್ತಪ್ಪ, ಏನೋ ಒಂದು ಮೇಜ್ ತಗೊಂಡು ಅಲ್ಲಿ ನಿಲ್ಕೊಳ್ಳು. You already brought and kept the table. You keep on asking, ಟೇಬಲ್ ಇಟ್ಟಾಯ್ತಾ? Keep on asking, oh, ಟೇಬಲ್ ಇಟ್ಟಾಯ್ತಾ? You know it's already done, but you have time and you're so joyful. So why not talk about it once again? So Janaka Maharaj used to call Sita again and again. ಜನಕ ಮಾರ ಸೀತೆ ಕರೆಯುತ್ತೆ. ಸೀತಾಮ್ಮ ಬಾಮ ಚೆನ್ನಾಗಿದ್ಯಾ? ಊಟ ಮಾಡ್ದ? ಬಟ್ಟೆ ಹಾಕೊಂಡ? ಅದು ಕೊಟ್ರ ನಿನಗೆ? ಕುಡಿಯೋಕೆ ಕೊಟ್ರ? ಕೇಳ್ತಾನೆ ಇದ್ದಂತೆ ಜನಕ ಮಾರ ಸೀತೆ ಕರೆಯೋದು. He knows everything is going on, but simply wants to ask because it's so joyful to ask everything. Everything seems to be in the highest level of joy. And then
And he's talking, it seems, look, somebody has come to take you. True, that is Kamadeva has come to take you. ಕಾಮದೇವನೇ ಬಂದ್ಬಿಟ್ಟಿದ್ದಾನೆ ಸೀತೆಯನ್ನು ಕರ್ಕೊಂಡು ಹೋಗೋಕೆ, ಕಾಮದೇವನೇ ಬಂದ್ಬಿಟ್ಟಿದ್ದಾನೆ ಅಂತ ಮಾತಾಡ್ಕೊಳ್ತಾರೆ. ಅಷ್ಟು ಸುಂದರವಾದ ಇಂಪಾದ ಪ್ರಿಯವಾದ ಮಾತುಗಳು ನಡೀತಾ ಇದೆ. ಶ್ರೀರಾಮಚಂದ್ರ ಕೃಪಾಲು ಭಜುಮನ ಹರನ ಭವ ಭಯದಾರುಣಂ. ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರನ ಭವ ಭಯದಾರುಣಂ. ನವಕಂಜಲೋಚನ ಕಂಜಮುಖಕರ ಕಂಜಪದ ಕಂಜಾರುಣಂ.